ಹಾಯ್ ಫ್ರೆಂಡ್ಸ್, ಚಪಾಕ್ ಮೈದಾನದಲ್ಲಿ ನಡೆದಂಥ ಪಂದ್ಯದಲ್ಲಿ ಇವತ್ತಿನ IPL ಪಂದ್ಯದಲ್ಲಿ ಸಿ ಎಸ್ ಕೆ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 192 ರನ್ನಿಗೆ 7 ವಿಕೆಟ್ ಹೋಗುತ್ತೆ. ಸಂಜು ಸ್ಯಾಮ್ಸನ್ ಅವರು 48 ರನ್ನು 3 ಸಿಕ್ಸ್ ಹೊಡಿತಾರೆ. 2 ಇನ್ನಿಂಗ್ಸ್ಗಳಲ್ಲಿ ಇದು ಕಲ್ಕತ್ತಾ ಆಯಿತು, ಚೆನ್ನೈ ಆಯಿತು, ಯಾರೊಬ್ಬರು ಕೂಡ ಅರ್ಧಶತಕ ಕೂಡ ಬಾರಿಸಲ್ಲ ಇವತ್ತು. ಅದೊಂದು ವಿಶೇಷ ಅಂತ ಹೇಳ್ಬೇಕಾಗುತ್ತೆ. ಸೆಕೆಂಡ್ ಆಯುಷ್ ಮಾತ್ರೆ ಅವರು 17 ಬಾಲಲ್ಲಿ 38 ರನ್ನು. ಮತ್ತು ಬ್ರೇವಿಸ್ ಅವ್ರದ್ದು ಬ್ಯಾಡ್ ಲಕ್ ಅಂತ ಹೇಳ್ಬೇಕು. ಅವ್ರ ವಿಕೆಟ್ ವೈಡ್ ಬಾಲ್ ಅವರು ಔಟ್ ಆಗಿದ್ದ ರೀತಿ ತುಂಬ ಆಶ್ಚರ್ಯ ರೀತಿಯಲ್ಲಿ 41 ರನ್ಗೆ ಔಟ್ ಆಗ್ತಾರೆ 29 ಬಾಲಲ್ಲಿ. ಇನ್ನು ಸರ್ಫರಾಜ್ ಖಾನ್ ಅವರು 23 ರನ್. ಒಂದು ಗೌರವಯುತ ಮೊತ್ತ, ಗೆಲುವಿಗೆ ಏನು ಬೇಕೋ ಅದನ್ನ ಅವರು CSK ಅವ್ರ ಬ್ಯಾಟಿಂಗ್ದವರು ಮಾಡಿದ್ದಾರೆ ಅಂತ ಹೇಳ್ತಾ, ಇನ್ನು ಕಲ್ಕತ್ತಾದವರ ಬಾಲಿಂಗ್ ಬಗ್ಗೆ ಬ್ಯಾಟಿಂಗ್ ಬಗ್ಗೆ ಹೇಳಬೇಕಾದ್ರೆ ಒಂದು ಅತ್ಯಂತ ನಿರಾಶಾದಾಯಕ ಸಂಗತಿ ಏನಪ್ಪ ಅಂತಂದರೆ ನೋಡಿ, ಸುನೀಲ್ ನಾರಾಯಣ್ ಓಪನರ್ ಬ್ಯಾಟ್ಸ್ಮನ್ನು, ಒಂಡನ್ನು ಅಜಿಂಕ್ಯ ರಹಾನೆ ಮತ್ತು ಥರ್ಡನ್ನು ರಘುವಂಶ, 3 ಜನಕ್ಕೂ 3 ಜೀವದಾನ ಪಡ್ಕೊಂಡ್ರು. ಸುಲಭವಾದ ಕ್ಯಾಚನ್ನು 3 ಜನದ್ದು ಬಿಟ್ಟರೂ ಕೂಡ ಯಾರೊಬ್ಬರು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಅನ್ನೋವಂಥ ಬೇಸರದ ಸಂಗತಿಯನ್ನು ಹಂಚಿಕೊಳ್ಳುತ್ತಾ, ಗ್ರೀನ್ ಆಗಲಿ ಪಿನ್ ಅಲೆನ್ ಆಗಲಿ ಈ IPL ಸರಣಿ ಉದ್ದಕ್ಕೂ ಫೇಲ್ ಆಗಿದ್ದಾರೆ ಅನ್ನೋವಂಥ ವಿಚಾರವನ್ನು ಹಂಚಿಕೊಳ್ಳುತ್ತಾ, ಇನ್ನು CSK ಸ್ಪಿನ್ನರ್ಗಳ ಬಗ್ಗೆ ಹೇಳ್ಬೇಕಂದ್ರೆ, ಫಸ್ಟ್ 4 IPL ಪಂದ್ಯದಲ್ಲಿ ಎಲ್ಲ ಸ್ಪಿನ್ನರ್ಗಳ ಎವರೇಜ್ 11 ಮೇಲೆ ಇರುತ್ತೆ, ಕೇವಲ ಒಂದೇ ಒಂದು ವಿಕೆಟು. ಈ ಪಂದ್ಯದಲ್ಲಿ 3 ಕ್ಯಾಚ್ ಬಿಟ್ಟರೂ ಕೂಡ ಟೋಟಲ್ ಹುಸೇನ್ 1 ವಿಕೆಟು ಮತ್ತು ನೂರ್ ಅಹ್ಮದ್ ಅವರು 4 ಓವರಲ್ಲಿ 21 ರನ್ನಿಗೆ ಪ್ರಮುಖ 3 ವಿಕೆಟ್ ಪಡೆದು ಪಂದ್ಯ ಶ್ರೇಷ್ಠ ಪಡೀತಾರೆ. ನೋಡಿ, ಈ ಕಾಂಬಿನೇಷನ್ ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ ಫಾರ್ಮ್ ಬಂದ ತಕ್ಷಣ ಹಿಂಗೆ ಬಾಲಿಂಗಲ್ಲಿ ಮೊದಲೇ ಕೇಳಿ ಚೆನ್ನೈ ಸ್ಪಿನ್ ಸ್ಪೆಷಲಿಸ್ಟು ಅಂತೂ ವರ್ಕೌಟ್ ಆಗಿದೆ ಅಂತ ಹೇಳ್ತಾ 32 ರನ್ಗಳ ವಿಜಯವನ್ನು ಸಾಧಿಸುತ್ತದೆ. ಕಲ್ಕತ್ತಾಗೆ ಮಳೆಯಾದಿಂದ ರದ್ದಾದಂಥ ಪಂದ್ಯದಲ್ಲಿ 1 ಅಂಕ ಬಿಟ್ಟರೆ 5 ಪಂದ್ಯದಲ್ಲಿ ಕೇವಲ 1 ಅಂಕ. ಅವ್ರಿಗೆ ಬೆವರರಿಸಿ ಗೆದ್ದಿರೋದು ಇನ್ನೂವರೆಗೂ 0.1 ಅಂಕನೂ ಗಳಿಸಿಲ್ಲ ಅಂತೇಳಿ ಹೇಳ್ತಾ, ನಾಳಿನ ಪಂದ್ಯದಲ್ಲಿ ನಮ್ಮ RCB ಗೆಲ್ಲೇಬೇಕು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವ ಪಂದ್ಯದಲ್ಲಿ ಅಂತೇಳಿ ಪ್ರಿಡಿಕ್ಷನನ್ನು ಮಾಡ್ತಾ ನಮ್ಮ ಹೆಮ್ಮೆಯ. ಆಮೇಲೆ ಇನ್ನೊಂದು ವಿಶೇಷ ಏನಂದರೆ, ಈ IPL ಪಂದ್ಯದಲ್ಲಿ 22 ಪಂದ್ಯಗಳು ನಡೆದರೆ ಅದರಲ್ಲಿ ಮೊದಲ CSK ತಂಡ ಆಗುತ್ತೆ. 200 ಒಳಗಡೆ ಇರುವ ಟಾರ್ಗೆಟನ್ನು ಡಿಪೆಂಡ್ ಮಾಡಿದಂಥ ಮೊದಲ ತಂಡ ಅಂತೇಳಿ ಹೆಗ್ಗಳಿಕೆಗೆ ಪಾತ್ರ ಆಗ್ತೈತಿ ಅಂತ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಾ, ನಾಳೆ ಈ ದಿನ ನಮ್ಮ ಹೆಮ್ಮೆಯ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ಕರ್ನಾಟಕ ರಾಜ್ಯದ ಮಂಡ್ಯ ಜಿಲ್ಲೆಗೆ ಬರ್ತಾರನ್ನುವಂಥ ಸಂತಸದ ವಿಚಾರವನ್ನು ಹಂಚಿಕೊಳ್ಳುತ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.